ಏನು ಸಮಸ್ಯೆ ನಿಮ್ಮದು? ನಮ್ಮದು ನೀರಿನ ಸಮಸ್ಯೆ. ಯಾವ ಜಾಗ ಇದು? ಇದು ಸಡೆಯಪ್ಪ ರೋಡು ಸಡೆಯಪ್ಪದಿಂದ ಕಾನ್ಲೆ ಬೈಪಾಸ್ ರೋಡಿಗೆ ಹೋಗುವ ಚರಂಡಿಗಳನ್ನು ಮುಚ್ಚಿ ಬೈಪಾಸ್ ರೋಡ್ ಕಾನ್ಲೆ ಬೈಪಾಸ್ ರೋಡಿಗೆ ಹೋಗುವ ರೋಡನ್ನು ಚರಂಡಿ ಮರ್ಗಿ ಶ್ರೀಧರ್ MH ಹುಚ್ಚನಾಯ್ಕ ಮರ್ಗಿ. ವಿಷಯ ಇದೆ ನೀರಿಂದ ಸರ್. ಭಾಳಷ್ಟು ಪಂಚಾಯತಿ ಅಧ್ಯಕ್ಷರಿಗೂ ಮತ್ತು ಎಲ್ಲರಿಗೂ ಅರ್ಜಿ ಕೊಟ್ಟು PDOಗೆ ಅಲ್ಲಿಂದ ಇವರಿಗೆ ಅರ್ಜಿ ಕೊಟ್ಟೆ ಸರ್, ಈ ರೋಡು ಇಂಜಿನಿಯರಿಗೆ. ಅದು ಯಾವುದನ್ನು ಸ್ಪಂದಿಸೋದಿಲ್ಲ ಸರ್, ಯಾರೂ ಅದಕ್ಕೆ ಇದು ರೆಸ್ಪಾನ್ಸೇ ಮಾಡೋದು. ಇವೊಬ್ಬ ಅಧ್ಯಕ್ಷ ಸರ್, ಗ್ರಾಮ ಪಂಚಾಯತಿ ಶಿರುವಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಸಮಸ್ಯೆ ಅವ್ರಿಗೇನು ಸಮಸ್ಯೆ ಇಲ್ಲ. ಇಲ್ಲಿಡೀ ಹೆಚ್ಚು ಕಡಿಮೆ 300 ಅಡಿ ದೂರ ಕಾಂಪೌಂಡ್ ಕಟ್ಕೊಂಡು ಕೊಟ್ಟಿಗೆ ಹೋಗೋದು ಮನೆ ಹೋಗೋದು ಎಲ್ಲ ಪೈಪನ್ನು ಬಂದ್ ಮಾಡಿದ್ದಾನೆ. ಯಾವುದು ನೀರನ್ನ ಆಚೆಗೆ ಹೊಳಿಗೆ ಕಾಣಿಸ್ಬೋದು, ಆ ನೀರನ್ನು ಇಲ್ಲಿ ನಮ್ಮನೆ ಮೇಲೆ ಉರುಳಿ ಮನೆ ಬೀಳುವ ಸಾಧ್ಯತೆಯಲ್ಲಿದೆ. ಅನಿಲ್ ಗೌಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಿರುವಂತೆ ಗ್ರಾಮ ಪಂಚಾಯತಿ ಅವ್ರ ತಂದೆ ಕೂಡ ಏನು ಮಾಡಿದ್ರು, ಊರು ಕಮಿಟಿ ಮೆಂಬರ್ಗಳೆಲ್ಲ ಬಂದು ಕೇಳಿದ್ರು, ಏನು ಮಾಡಿದ್ರು ಅದಕ್ಕೆ ಸ್ಪಂದಿಸ್ದೆ ಚರಂಡಿಗಳನ್ನು ಬಂದ್ ಮಾಡ್ಕೊಂಡು ಇಲ್ಲಿ ನಮ್ಮ 25 ಎಕರೆ ಗದ್ದೆ, ಒಂದು 7-8 ಎಕರೆ ತೋಟ ಮುಳುಗಿ ಹೋಗ್ತಾಯಿದೆ. ಆದರೆ ಅದಕ್ಕೆ ಯಾರು ಗ್ರಾಮ ಪಂಚಾಯತಿ ಇರ್ಬೋದು ಮತ್ತು ಇಂಜಿನಿಯರ್ ಕೂಡ ಇದಕ್ಕೆ ಏನು ಅಂತ ಇದು ಸ್ಪಂದನೆ ಮಾಡಿಲ್ಲ. ನಾನು ಗ್ರಾಮ ಪಂಚಾಯತಿ ಕೂಡ ಅರ್ಜಿ ಕೊಟ್ಟಿದ್ದೀನಿ. ನಮಗೆ ಏನಪ್ಪ ಅಂದರೆ ಈ ಚರಂಡಿಗಳು ಬೈಪಾಸಲ್ಲಿ ಹೋಗ್ಬೇಕು ಅಂತ ನಡ್ಕೊಳ್ಳೋದು, ಹೊಳಿಗೆ ಹೋಗಿ ಸೇರ್ಬೇಕು ಅಂತ. ಹೊಳಿಗೆ ಹೋಗಿ ಸೇರದೆ ಆ ಚರಂಡಿಗಳನ್ನು ಮುಚ್ಚಿದ್ರಿಂದ ಈ ಸಮಸ್ಯೆ ಆಗಿದೆ ಸರ್. ನಾನು ಗ್ರಾಮ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀನಿ ಸರ್. ಅದನ್ನು ಏನಂತೂ ಅದನ್ನು ಪ್ರಸ್ತಾಪನೆ ಮಾಡಿಲ್ಲ. ಹೋದ ಕೊಟ್ಟಿದ್ದೀನಿ, ಇದೇ ದಿನದಲ್ಲೇ ಕೊಟ್ಟಿದ್ದೆ. ಈ ಸಲನೂ ಅದೇ ಮೊನ್ನೆ ಹೋಗಿ ಅವರಿಗೆ ಹೇಳಿದ್ದೀನಿ, ಅವ್ರು ಅದನ್ನು ಗಮನನೇ ತಗೊಳ್ಳೋದಲ್ಲ. ಗ್ರಾಮ ಪಂಚಾಯತ್ PDO ಎಲ್ಲ ಹೇಳಿದ್ದೀನಿ. PDO ಈಗ ಒಬ್ಬ ಲೇಡಿ ಬಂದಿದ್ದಾಳೆ, ಅವಳು ಏನು ಮಾಡಿದ್ರು ಇದು ಮಾಡ್ತಾಳೆ ಶಿರುವಂತೆ. ಏನಕ್ಕೆ ಸ್ಪಂದಿಸ್ತಾ ಇಲ್ಲ ಅವ್ರೇನು ರೀ ರಮಣ. ಅಧಿಕಾರಿಗಳಿಗೆ ಇಂಜಿನಿಯರ್ಗೆ ಹೇಳ್ತೀವಿ, ಎಲ್ಲರಿಗೂ ಹೇಳ್ತೀವಿ, ಅವ್ರು ಯಾರು ನಮ್ಮ ಬಗ್ಗೆ ಗಮನ ಹರಿಸೋಲ್ಲ. ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡೋದಲ್ಲ. ನಮ್ಮ ಮನೆ ಮುಳುಗಿ ಹೋಗ್ತೈತೆ ಅಂತಿಲ್ಲ, ಪ್ರತಿಯೊಂದನ್ನು ಮಾಡಿ ಅರ್ಜಿ ಕೊಟ್ಟೆ. ಹಾಂ, ನಮ್ಮ ಮನೆ ಮರ್ಗಿ ಶ್ರೀಧರ್ MH ಇವ್ರ ಮನೆ, ಮರ್ಗಿಯವ್ರ ಮನೆ ಕೂಡ ಗೋಡೆ ಬೀಳುವ ಸ್ಥಿತಿಯಲ್ಲಿದೆ. ಮನೆ ಮೇಲೆಲ್ಲ ನೀರು ಹೊಳ್ತೈತಿ. ಈಗ ಮುಂದಿನ ಸಮಸ್ಯೆಗಳು, ಈಗ ಆಗಿರೋ ಸಮಸ್ಯೆಗಳ ಬಗ್ಗೆ ಈಗ ಯಾರು ಸ್ಪಂದಿಸ್ತಾ ಇಲ್ಲ. PDOಗೆ ಹೇಳಿದೆ ನಿನ್ನೆ. ಹೋಸಲ ಕಾಂಟ್ರಾಕ್ಟು ಇದೆ, ರೋಡ್ ಕಾಂಟ್ರಾಕ್ಟ್ರಿಗೆ ತಕ್ಕೊಡೆ ಎಂದೆ, ಅವರು ಕೂಡ ಏನು ಮಾಡಿದ್ರು ತೆಗಿಲಿಲ್ಲ. ಅವ್ರಿಗೆ ಹೆದರ್ಕೊಂಡು ಏನು ಹೆದರಿಕೆ ಅವರಿಗೆ, ಅವರಿಂದ ಏನು ಹೆದರಿಕೆ ಇಟ್ಕೊಂಡಾರೆ ಏನು ಗೊತ್ತಿಲ್ಲ. ಬಿಲ್ಲಿಗೆ ಅದಕ್ಕೆ ಸಂಬಂಧ ಇಲ್ಲ. ಚರಂಡಿ ನೀರು ಹೋಗೋದು ಮಾಡಿಕೊಡ್ಬೇಕಾ. ಹೆಚ್ಚು ಕಡಿಮೆ ಈಗ 2 ಕಿಲೋಮೀಟ್ರಿಂದ ಜನ ಇಡೀ ಊರಿನವರು ಬಿಟ್ಕೊಟ್ಟು ಚರಂಡಿ ಮಾಡಿದ್ದಾರೆ. ಇದಿಷ್ಟಕ್ಕೆ ಇವರು ಬಿಟ್ಕೊಡ್ತಾ ಇಲ್ಲ. ಫೌಂಡೇಶನ್ ಲೆವೆಲ್ವರೆಗೂ ನಮ್ಮನೆ ಮುಳುಗೋಯ್ತು ಸರ್. ಮತ್ತು ಕೊಟ್ಟಿಗೆ ಮನೆ ಎಲ್ಲ ನೀರು ಜನಕರುಗಳು 1-2-3 ದಿವಸ, 1 ವಾರ ಮುನ್ಕೆ ಇಲ್ಲ, ಹಂಗೆ ನಿತ್ಯ ಕಾಲ ಕಳೆದೇವು ಸರ್. ಇಂಥ ಸಮಸ್ಯೆಗೆ ಸ್ಪಂದಿಸೋದೇ ಇಲ್ಲ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಅನಿಲ್ ಅಂತ ನಡ್ಗನ ಮನೆ. ಮನೆ ಖರೀದಿ ಮಾಡ್ಬೇಕಂತ ಖರೀದಿ ಮಾಡಿರಿ ಮನೆ ಯಾರು ಇವತ್ತು ಮಳೆ ಎಲ್ಲ ನಿಂತಿದೆ ಎಲ್ಲ. ನಮ್ಮ ತೋಟ ಒಂದು 25 ಎಕರೆ ಗದ್ದೆ. ರಾಶಿ ಮಾಡ್ಕೊಂಡು
ಸರ್ ಇದೆ JCB ಎಲ್ಲಿ ಡ್ರೈನ್ ಹೊಡಿಬೇಕಾರೆ ಅದಕ್ಕೂ ಬಿಡಲಿಲ್ಲ, ಬಿಟ್ಟು ಅದರಲ್ಲೇ ಪೂರ್ತಿ ತುಂಡುಗಳು ತುಂಬಿ ಆ ಚರಂಡಿನೇ ಬಂದ್ ಮಾಡಿ ಗೇಟ್ ಒಂದಕ್ಕೂ ಗೇಟ್ ಮಾಡಿಲ್ಲ ನೀರು ಬರೋದಕ್ಕೆ. ಭಾಳಷ್ಟು ತೊಂದರೆ ಕೊಡ್ತಾನೆ ಸರ್. ನಮ್ಮ ಮನೆಯೇ ಖರೀದಿ ಮಾಡಿರಿ, ನಮ್ಮ ಜಾಗ ಖರೀದಿ ಮಾಡ್ಕೊಳ್ರಿ ಅಂತೇಳಿ ಭಾಳಷ್ಟು ನಮಗೆಲ್ಲ ತೊಂದರೆ ಕೊಡ್ತಾನೆ ಸರ್. ನಾವು ಆ ಜಾಗನೆಲ್ಲ ಖರೀದಿ ಮಾಡೋದು ಹೌದಾ ಸರ್? ಎಲ್ಲ ಇದು ಮಾಡ್ತಾನೆ. ಜೊತೆಗೆ ಇವ್ರು ಶಾಮೀಲಾಗ್ಯಾರೆ. ಏನು ಮಾಡಿದ್ರು ಅವರು ನಮ್ಮ ಕೆಲಸನೇ ಮಾಡಿಕೊಡ್ತಾಯಿಲ್ಲ. ಅವನು ಒಳಗೆ ಏನು ಹೇಳ್ತಾನೆ ಅದನ್ನೇ ಕೇಳ್ತಾರೆ. ಕಾಂಟ್ರಾಕ್ಟ್ರು ಅವನ ಇಂಜಿನಿಯರೇ ಯಾರಂತೂ ಗೊತ್ತಿಲ್ಲ ನನಗೆ, ಇದು ಕೆಲಸ ಮಾಡ್ತಾಯಿದ್ದಾರೆ. ಅವರು ಒಳಗೆ ಕಾಂಟ್ರಾಕ್ಟ್ ಹಾಕಿಂದು ಏನು ಮಾಡಿದ್ರು ಚರಂಡಿ ಗಾತ ಮಾಡೋಕ್ಕೆ ಕೊಟ್ಟಿಲ್ಲ. ಸುಮ್ಮನೆ ಕಲ್ಲನ್ನು ಮೇಲ್ಮೇಲೆ ಕುದಿರಿಸಿ ಎಲ್ಲ ಚರಂಡಿನೆಲ್ಲ ಬ್ಲಾಕ್ ಮಾಡಿ ನೀರು ಬರ್ತಿದ್ದಂಗೆ ನಮ್ಮನೆ ಮುಳುಗಡೆ ಆಗುವ ರೀತಿ ಮಾಡಿದ್ದಾನೆ. ಎಲ್ಲ ರೋಡ್ಗಳನ್ನು ಕಾಂಟ್ರಾಕ್ಟ್ರು ಅವ್ರ ಜೊತೆಗೆ ಶಾಮೀಲಾಗಿ ಎಲ್ಲ ಕಳಪೆ ಕೆಲಸ ಮಾಡಿ ಪೂರ್ತಿ ಇಲ್ಲೇ ಎಲ್ಲ ಅವ್ರ ಮನೆಯಲ್ಲೇ ಇಟ್ಕೊಳ್ಳೋದು. JCB ಇರ್ಬೋದು, ಯಾವುದೇ ಕೆಲಸ ಮಾಡೋ ಯಂತ್ರಗಳನ್ನು ಇಟ್ಕೊಂಡು ಅವರೊಳಗೆ ಶಾಮೀಲಾಗಿ ನೋಡಿ. ಇಲ್ಲೆಲ್ಲ ಭಾಳಷ್ಟು ದೊಡ್ಡ ಗುಂಡಿ ಬಿದ್ದಿದೆ, ಲಾರಿ ಬೀಳುವ ಸನ್ನಿವೇಶ ಇದೆ, ಜನ ಬೀಳುವ ಸನ್ನಿವೇಶ ಇದೆ. ಅಂಥದ್ದನ್ನು ಕಳಪೆ ಮಾಡಿ ಹೋಗಿದ್ದಾನೆ ಕಾಂಟ್ರಾಕ್ಟ್. ಎಲ್ಲ ಇಡೀ ರೋಡೇ ಈ ಸಲ ಏನು 3 ಕಿಲೋಮೀಟ್ರ್ ರೋಡ್ ಮಾಡಿದ್ದ ಅಷ್ಟು ಜಖಮಾಗಿ ಒಡೆದು ಹೋಗಿದೆ. ಕುಗ್ವೆಯಿಂದ ಕಾನ್ಲೆ ಬೈಪಾಸ್ ರೋಡು ಪೂರ್ತಿ ಒಡೆದು ಜಖಮ್ ಎದ್ದು ಹೋಗಿದೆ. ಪೂರ್ತಿ ಹೊಂಡ ಬಿದ್ದು ಜನ ಸಾಯುವ ರೀತಿ ಇದೆ. ಅದ್ರ ಮೇಲೆ ಸರಿಯಾಗಿ ಹೊಸದೊಂದು ಮೊನ್ನೆ ರೋಡ್ ಮಾಡಿದ್ದಾನೆ, ಮಳೆಗಾಲದ ಬಂದು ಮಾಡ್ಕೊಂಡು ಆ ರೋಡು ಪೂರ್ತಿ ಕಳಪೆ ಆಗಿದೆ. ಕಳಪೆ ಕಾಮಗಾರಿ ಮಾಡಿ ದುಡ್ಡನ್ನು ಬಿಲ್ಲಿಗಾಗಿ ಒಂದೊಂದು ಕಂಬ ನೆಟ್ಟು ಬರೀ ಮೇಲ್ಗಡೆ ಒಂದಿಟ್ಟು ಸಿಮೆಂಟ್ ತೋರಿಸಿ ಹೋಗ್ಯಾನೆ. ರೋಡ್ ತುಂಬ ಕಂಬ ಹುಗಿದು ರೋಡ್ ಕಾಮಗಾರಿ ಮಾಡಿ ಹೋಗಿದ್ದಾನೆ. ಆ ಥರ ಮಾಡಿದ್ದಾರೆ. ಎಲ್ಲ ಕಳಪೆ. ಯಾರು ಜನ ಹೆಚ್ಚು ಕಡಿಮೆ ಆದರೂ ಹೋಗಿ ಬಿದ್ದು ಸಹಾಯ ಮಟ್ಟದಲ್ಲಿ ಕಾಂಟ್ರಾಕ್ಟ್ರು ಅವರೊಳಗೆ ಶಾಮೀಲಾಗಿ ಕೆಲಸ ಕಳಪೆ ಮಾಡಿ ಹೋಗಿದ್ದಾನೆ. ಸೂರ್ಯ ಕಳಪೆ ಕಾಮಗಾರಿ ಮಾಡಿ ಸೈಡ್ಗೆಲ್ಲ ಮಣ್ಣು ಬಿಡದೆ ಇಡೀ ರೋಡು ಟಾರ್ ರೋಡ್ಗಳು ಒಡೆದು ಚೂರಾಗಿ ಹೋಗಿದೆ. ಇಡೀ 3 ಕಿಲೋಮೀಟ್ರ್ ಏನು ಮಾಡಿ ನಾವು ರೋಡ್ ಎಲ್ಲ ಕಳಪೆ ಆಗಿ ಏನು ಬಿಲ್ ಮಾಡಿಸ್ಕೊಂಡು ಒಟ್ಟು ಹೋಗ್ಯಾನೆ. ಈ ಥರ ಮಾಡಿ ಹೋಗ್ಯಾನೆ. ಎಲ್ಲ ಕಳಪೆ ಕಾಮಗಾರಿ. ವಾಲ್ ಕೊಟ್ಟು ಸೈಡಿಗೆಲ್ಲ ಮಣ್ಣು ಸ್ವಚ್ಛತೆ ಕೊಟ್ಟಿಲ್ಲ. ನೀರು ಹೋಗಿ ಎಲ್ಲ ಅದು ಮಣ್ಣು ಕೂಡ ಕೊರೆದು ಎಲ್ಲ ಹೋಗ್ತಾಯಿತ್ತು. ಲಾರಿ ಯಾವುದೇ ವೆಹಿಕಲ್ಸ್ ಬಂದರೆ ಹುಗಿದು ಜಖಮಾಗಿ ಹೊಳೆ ಬೀಳೋ ಸನ್ನಿವೇಶ ಇದೆ. ಮಣ್ಣುಗಳನ್ನು ಸಶೂತ್ರ ಹಾಕಿಲ್ಲ. ಎಲ್ಲ ಕಳಪೆ ಕಾಮಗಾರಿ ಮಾಡಿ ಬಿಲ್ ತಾಳಕ್ಕೋಸ್ಕರ ಅವನು ಭಾಳಷ್ಟು ಕಳಪೆ ಮಾಡಿದ್ದಾನೆ. ಮಣ್ಣುಗಳೆಲ್ಲ ಕುಸ್ತು ಮೊನ್ನೆ ಮಳೆಗಾಲ ಹತ್ತಿದ ಮೇಲೆ ಮಣ್ಣು ಬಿಟ್ಟಾನೆ. ಅದೆಲ್ಲ ಕುಸ್ತು ಇನ್ನು ವೆಹಿಕಲ್ಸ್ಗಳು ಯಾವ ಹೋದರೆ ಹೆಚ್ಚು ಕಡಿಮೆ ಹೊಳೆ ಪಾಲಾಗುವ ಚಾನ್ಸ್ ಇದೆ. ಎಲ್ಲ ಮಣ್ಣು ಹಾಕಿಲ್ಲ. ಇಲ್ಲಿ ಹುಕ್ಕುತ್ತಾರೆ ಲಾಸ್ಟಿಗೆ ಅಲ್ಲಿ ಹಾಕಿಲ್ಲ. ಅದೇ ಆಗುತ್ತೆ ಸರ್. ಮಣ್ಣು ಹಾಕಿಲ್ಲ, ಏನಿಲ್ಲ ಸರ್. ನೋಡಿ ಎಷ್ಟು ಟಾರ್ ರೋಡ್ ಎಷ್ಟು ಇದೆ. ಕೆಳಗಡೆ ಪೂರ್ತಿ 4 ಅಡಿ ಡೌನಲ್ಲಿ ಮಣ್ಣೆ ಹಾಕಿಲ್ಲ. ಒಟ್ಟು ಕಳಪೆ ಕಾಮಗಾರಿ ಮಾಡಿ ಹೋಗಿದ್ದಾರೆ. ವೆಹಿಕಲ್ಸ್ಗಳು ಅವರು ಹೋದರೆ ಒಳಗಡೆ ಹುಕ್ಕೊಂಡು ಮತ್ತೆ ಸಮಸ್ಯೆ ಭಾಳ ದೊಡ್ಡ ಹುಕ್ಕುತ್ತವೆ. ಸೈಡ್ ಅಂತ ಮಣ್ಣೆ ಬಿಟ್ಟಿಲ್ಲಲ್ಲ. ಕಳಪೆ ಕಾಮಗಾರಿ ಟಾರ್ಪಲ್ ಮಾಡಿ ಮಣ್ಣು ಕಾಮಗಾರಿ ಕಳಪೆ ಮಾಡಿ ಒಟ್ಟು ಮೇಕಪ್ ಮಾಡಿ ಹೋಗಿದ್ದಾರೆ. ಅಲ್ಲ ವಾಲ್ ಕಟ್ಟಿಲ್ಲ ಅವಕ್ಕೆ ಎರಡಕ್ಕೂ ಹಂಗೆ ಬಿಟ್ಟಾನೆ. ಆ ಕಡೆ ಈ ಕಡೆ ಈ ಇದಕ್ಕೆ ಸಣ್ಣ ಮೋರಿ ಮಾಡ್ಯಾರೆ. ಮೋರಿಗೆ ವಾಲ್ ಕಟ್ಟಿಲ್ಲ, ಹಂಗೆ ಬಿಟ್ಟು ವಾಲ್ ಕಟ್ಟಿಲ್ಲ ಅಂತ ನೋಡಿ. ಇಲ್ಲೊಂದು ಮಿನಿ ವಾಲ್ ಮಾಡಿದ್ದಾನೆ. ಅದಕ್ಕೆ ಸೈಡ್ ವಾಲು 2 ಸೈಡು ಕಟ್ಟಿಲ್ಲ, ಏನೂ ಇಲ್ಲ. ಒಟ್ಟು ಎಲ್ಲ ಕಳಪೆನೆ ಮಾಡಿ ಬಿಲ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಸಾಮಾನ್ಯ ಒಟ್ಟು ಮಳೆಗಾಲದಾಗ ಮಾಡಿ ಸಹಿಸಿದ್ರೆ ಮಣ್ಣು ಹಾಕಿಲ್ಲ. ಹೊಳೆ ಸೈಡ್ ವಾಲ್ ಕಟ್ಟಿಲ್ಲ, ಮೋರಿಗೆ ಎಲ್ಲ ಮಾಡಿ ಒಟ್ಟು ಕಳಪೆ ಮಾಡಿ ಹೋಗಿದ್ದಾನೆ. ವಾಲ್ ಬರ್ಬೇಕಾಯ್ತು. ನಿನ್ನೆ ಮಾಡ್ತಾರೋ ಮಾಡಕ್ಕೆ ಅದು ಕೆಡ್ಕಿಬೇಕು ಅಷ್ಟೇ. ಮಾಡಿ ಬಿಲ್ ತಗೊಳ್ಳೋದು ಒಂದೇ ಬಿಲ್ ತರೋದಲ್ಲ.
ಹಾಂ ಇದಕ್ಕೂ ಅಷ್ಟೇ ವಾಲ್ ಹಾಗೆ ಬೇಕು ಸರ್. ಅದೇ ಇದು ಈ ಕಡೆನೂ ಬೇಕು, ಆ ಕಡೆನೂ ವಾಲ್ ಬೇಕು. ನೀವು 3 ಅಡಿ ಯಂತ್ರ ಬೇಕು, 3 ಅಡಿ ಹೈಟ್ ಬೇಕೇ ಬೇಕು. ಎಲ್ಲ ಉಕ್ಕುಂತವೆ. ರೋಡು ಲೆವೆಲಿಗೆ ಮಣ್ಣಿಲ್ಲ, ಭಾಳಷ್ಟು ಕಲ್ಪೆ ಮಾಡಿದ್ದಾನೆ. ಯಾವುದೇ ವೆಹಿಕಲ್ಸ್ ಬಂದರೆ, ದೊಡ್ಡ ಗಾಡಿಗಳು ಬಂದರೆ ಜಕ್ಕು ಮೆದ್ದು ಇಲ್ಲಿ ಹುಕ್ಕು ಕುತ್ಕೊಂಡು ಅವು ಹೋಗದ ಪರಿಸ್ಥಿತಿಲಿದೆ ನೋಡಿ. ಇಲ್ಲೆಲ್ಲ ಮಾಡಿದ್ದಾರೆ, ಮಣ್ಣು ಹಾಕಿಲ್ಲ. ರೈತರು ಮಳೆಗಾಲದ ಬಂದು ಮಣ್ಣು ಹಾಕಕ್ಕೆ ಬಂದರು. ಸುರಿಯ ಮಳೆಗೆ ಮಳೆಗಾಲದಾಗ ಜೂನು 15 ನಂತರ ಟಾರ್ ಹಾಕಿದ್ದಾರೆ. ಅದೆಲ್ಲಿ ಚೆನ್ನಾಗುತ್ತೆ. ಎಲ್ಲ ಕಳಪಡಿ ಬಿಲ್ ಅಂತ ತಗೊಂಡು ಓಡೋಗಿದ ನೋಡ್ರಿ. ಡಿಸ್ಟೆನ್ಸ್ ಎಷ್ಟಿದೆ, ಇದೆಲ್ಲ ಟಾರು ಅಲ್ಲಿಗೆ ಮಾಡ್ಯಾನೆ. ಇದೆಲ್ಲ ಹಾಗೆ ಒಟ್ಟು ಮಾಡಿ ಕಳಪೆ ಮಾಡಿ ಹೋಗಿದ್ದಾನೆ. ಇಲ್ಲೆಲ್ಲ ಮಾಡಿದ ನೋಡ್ರಿ. ಒಟ್ಟು ಕಳಪೆ ಒಟ್ಟಾಟು ಕಬ್ಬಣ ಪಬ್ಬಣ ಹೊಂಡ ತುಂಬಿ ಒಟ್ಟು ಸುರಿಯ ಮಳೆಗಾಲದಾಗೆ ಮಾಡಿ ಹೋಗ್ಯಾನೆ. ಇದು ಅಷ್ಟೇ ಕಾಂಟ್ರಾಕ್ಟ್ ನೋಡ್ರಿ. ಇದೆಲ್ಲ ಮಾಡ್ಯಾನೆ. ಎಷ್ಟು ಕಬ್ಬಣ ಐತಿ ಇದು ಸರ್, ಕಬ್ಬಣ ಐತೆ. ಎಲ್ಲ ನೋಡ್ರಿ. ಎಷ್ಟು ಈಗಾಗಲೇ ಮಣ್ಣು ತೊಳೆದೋಗಿದೆ. ವೆಹಿಕಲ್ಸ್ ಬಂದ್ರಿ ಮೊನ್ನೆ ಈಗ ಒಂದು 15 ಜೂನ್ 15-20 ನಂತರದಲ್ಲಿ ಮಣ್ಣು ಹಾಕಿ ಹೋಗ್ಯಾನ. ಇದೆಂತ ಕಬ್ಬಣ ಇದು? ಅದೇ ಅಲ್ಲಿ ಇಲ್ಲಿ ಅಲ್ಲಿದ್ದು ಅಲ್ರಿ ಅವ ಇಲ್ಲಿ ಇದ್ದು. ಅದು ಅಲ್ಲಿ ಮೋರಿ ಫಸ್ಟ್ ಮಾಡಿದ್ದು, ಅದ್ರದ್ದು ಕಿತ್ತು ಇದು ಮಾಡಿದ್ರು ಹಳೆ ಮೋರಿ. ಅವೆಲ್ಲ ಕಬ್ಬಣ. ಅದೇ ಮೊನ್ನೆ ಒಂದು ವಾರ ಆಯಿತು ಸರ್ ಬಂದು ಮಣ್ಣು ಇದನ್ನೆಲ್ಲ ಹಾಕಿಸಿ ಮಳೆಗೆ. ಒಟ್ಟು ಬಿಲ್ಲಿಗೋಸ್ಕರ ಇದನ್ನೆಲ್ಲ ಮಾಡಿ ಹಿಂಗೆ ಮಾಡಿ ಹೋಗಿದ್ದ ನೋಡ್ರಿ. ಯಾವುದೇ ವೆಹಿಕಲ್ಸ್ ಮನುಷ್ಯರಿಗೂ ಕೂಡ ಖುಷಿಯ ಒಂದು ಸನ್ನಿವೇಶ ಇದೆ. ಬೈಕ್ ಬಂದ್ರೆ ಈಗ ಎತ್ತಕ್ಕಾಗಲ್ಲ. ಮನುಷ್ಯರೇ ಕಾಲು ಇಳಿತಾವೀಗ ಆ ಥರದಲ್ಲಿ. ಹೇಳೋದಾ? ಶಿರವಂತಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ಈ ಕಾನ್ಲೆ ಬೈಪಾಸ್ ರೋಡನ್ನು ಕಳಪೆ ಮಾಡಿ ಶಿರವಂತಿ ಗ್ರಾಮ ಪಂಚಾಯತರು ಇದನ್ನು ಪಿ ಡಿ ಅವರಿಗೆ ನಾನು ಹೆಚ್ಚು ಕಡಿಮೆ ಹೋದ ಜೂನಲ್ಲಿ ಅರ್ಜಿ ಕೊಟ್ಟಿದ್ದೆ. ಈಗಲೂ ಕೂಡ ಅರ್ಜಿ ಕೊಟ್ಟರೆ ಯಾವುದೇ ಅಲ್ಲಿ ಪಿ ಡಿ ಒ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಯಾವುದೇ ನಮ್ಮ ಪತ್ರ ಕೊಟ್ಟರು ಅದಕ್ಕೆ ಸ್ಪಂದಿಸ್ತೆ ಇನ್ನೂವರೆಗೂ ಮನೆಯಲ್ಲಿ ಅಲ್ಲಿ ಆಫೀಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಮಾಡ್ಯಾರ ನೋಡ್ರಿ. ಮಣ್ಣು ಏನು ಬಿದ್ದಿಲ್ಲ ಇಲ್ಲಿ. ಮಣ್ಣು ಹೇಳ ಮಾನ್ಯ ಶಾಸಕರು ಮಧು ಬಂಗಾರಪ್ಪನವರು ಇದ್ರ ಬಗ್ಗೆ ಸ್ವಲ್ಪ ಗ್ರಾಮ ಪಂಚಾಯತಿ ಮತ್ತು ಇಂಜಿನಿಯರ್ಗಳ ಒತ್ತಡ ಹೇರಿ ಇದನ್ನು ಕೂಡಲೇ ಈ ಕೆಲಸವನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನೆ ಮಾಡ್ತಾ ಇದ್ದೀನಿ. ನೋಡು ಎಷ್ಟು ಹೆಚ್ಚು ಕಡಿಮೆ ಇನ್ನೂ 3 ಅಡಿ ಮಣ್ಣು ಬೇಕು. ಆ ಕಡೆ ತಗೊಂಡಾರೆ, ಇಲ್ಲಿದೆ ಕೆಲಸ ಮಾಡಕ್ಕೆ.